ಎಸ್ ಛಾಯಾ ಮ್ಯಾಮ್, ಒಂದಷ್ಟು ವರ್ಷಗಳ ಕಾಲ ಎಲ್ಲರನ್ನೂ ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರಿ, ಒಂದು ಸ್ವಲ್ಪ ಬ್ರೇಕ್ ಆಯಿತು, ಮತ್ತೆ ಬಂದ್ರಿ. ಬಟ್ ಪ್ರತಿ ಟೈಮಲ್ಲೂ ಕೂಡ ಜನ ನಿಮ್ಗೆ ಕೊಡುವಂಥ ಸಪೋರ್ಟ್, ನೀವು ಬಂದಾಗ ರಿಸೀವ್ ಮಾಡೋವಂಥದ್ದು ಆ ಪ್ರೀತಿ ಇದೆಯಲ್ಲ, ಲೈಕ್ ಅದ್ರ ಬಗ್ಗೆ ನಿಮಗಿರುವಂಥ ಪರ್ಸ್ನಲ್ ಫೀಲ್ ಏನು ಅಂತ ಹೇಳಿ. ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿಬಡಿ. ಈ ಥರದ್ದೊಂದು ಸಪೋರ್ಟ್ ಓವರ್ ದ ಇಯರ್ಸ್ ಸಿಗೋದು ತುಂಬ ಕಷ್ಟ. ನೀವು ಹೇಳಿದ ಹಾಗೆ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು ಆಮೇಲೆ ಗ್ಯಾಪ್ ಮಾಡಿ ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕಂತ ಜನರು ಮರ್ತು ಬಿಡ್ತಾರೆ. ಅವ್ರು ಮರ್ತಿಲ್ಲ. ಐ ಹ್ಯಾವ್ ಬೀನ್ ವೆರಿ ಲಕ್ಕಿ ಆ್ಯಂಡ್ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿಬಡಿ ಥ್ರೂ ಯು ದ್ಯಾಟ್ ಅವ್ರು ನನಗೆ ಈ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಕೊಡ್ತಿದ್ದಾರೆ. ಮುಂದೆನೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. And I feel directors like him, production houses like Jayana Films are the main reason where I get to do some really good work. So I should be thanking them also. ಬರೀ ಪ್ರೇಕ್ಷಕರು ಅಷ್ಟೇ ಅಲ್ಲ, ಅವತ್ತೊಂದು ವೇದಿಕೆಯಲ್ಲಿ ದುನಿಯಾ ವಿಜಯ್ ಸರ್ ಕೂಡ ಹೇಳ್ತಾ ಇದ್ರು, ಇವರು ಮನ್ಮಥರಾಜ್ ಸಾಂಗ್ ಅಲ್ಲಿ ಡಾನ್ಸ್ ಮಾಡಿದವ್ರಲ್ವಾ, ಆ ನಟಿ ಅಲ್ವಾ ಅಂತ ಹೇಳ್ಬಿಟ್ಟು. ಲೈಕ್ ನಟರಿಗೂ ಕೂಡ ನಿಮ್ಮ ಡಾನ್ಸ್ ಆ ಮಟ್ಟಕ್ಕೆ ಕಿಕ್ಕೇರಿದೆ. ವಿಜಯ್ ಸರ್ ಇಸ್ ವೆರಿ ವೆರಿ ಸ್ವೀಟ್. ಆ ವೇದಿಕೆ ಮೇಲೆ ಅವ್ರು ನನ್ನ ಹೆಸರು ಹೇಳಿ ಅದನ್ನ ನೆನ್ಪು ಮಾಡ್ಕೊಂಡು ಹೇಳಿದ್ರು. ವೆರಿ ಸ್ವೀಟ್ ಆಫ್ ಹಿಮ್ ಟು ಸೇ ದಟ್. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ಈಗ ನಿಮ್ಮ ಮೂಲಕ ನಾನು ಅವ್ರಿಗೂ ಥ್ಯಾಂಕ್ ಯು. ಈಗಲೂ ಅವ್ರ ಎನರ್ಜಿಗೆ ನಮ್ಗೆಲ್ಲ ಮ್ಯಾಚ್ ಮಾಡಕ್ಕಾಗಲ್ಲ, ಅಷ್ಟು ಎನರ್ಜೆಟಿಕ್ ಪರ್ಸನ್. ಬೆಳಿಗ್ಗೆ ಬಂದು ಫಸ್ಟ್ ಶಾಟ್ ಹಿಂಗ್ ಕೊಡ್ತಾರೆ, ಲಾಸ್ಟ್ ಶಾಟ್ ಅವ್ರಿಗೂ ಸೇಮ್ ಎನರ್ಜಿ ಕ್ಯಾರಿ ಮಾಡ್ತಾರೆ. ಅಂಡ್ ಬಿಲೀವ್ ಇಟ್ ಆರ್ ನಾಟ್, ಒಂದು ಸೀನ್ ಇದೆ, ಆ ಸೀನಲ್ಲಿ ಹೇಳಕ್ಕಲ್ಲ, ಬಟ್ ಆ ಸೀನಲ್ಲಿ ಒಂದು ಪರ್ಫಾರ್ಮೆನ್ಸ್ ನಂದು ಅವ್ರದ್ದು ಜೊತೆಲಿತ್ತು. ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಲ್ಲಿ ನನ್ಗೆ ಅವ್ರು ನೋಡಿ ಐ ವಾಸ್ ಗೆಟಿಂಗ್ ಎಮೋಷ್ನಲ್. ನಂದೇನು ಡೈಲಾಗ್ ಇಲ್ಲ, ಏನೂ ಇಲ್ಲ, ಅವ್ರು ಮಾಡ್ತಿರೋದು ನೋಡಿ ನನಗೆ ಎಮೋಷ್ನಲ್ ಆಗ್ತಾ ಇದ್ದೀನಿ. ಸೊ ದಟ್ಸ್ ಲವ್ಲಿ ಮ್ಯಾಮ್ ಆ್ಯಕ್ಚುಲಿ. ಅಂದರೆ ಒಂದು ಟ್ರೂ ಆರ್ಟಿಸ್ಟ್ ಅಂತ ಹೇಳ್ಬೋದು. ಸಿನಿಮಾ ಸ್ಟಾರ್ಟ್ ಆದಾಗ ಅವ್ರನ್ನ ಸೀನಿಯರ್ ಥರ ನೋಡ್ತಾ ಇದ್ದೆ, ಸೀನಿಯರ್ ಆರ್ಟಿಸ್ಟ್ ಲೈಕ್ ನಮ್ಮ ಮೂವಿ ರೆಸ್ಪೆಕ್ಟ್ ಅದು ಅಂತಲ್ಲ. ಬಟ್ ಮುಗಿಯೋಷ್ಟಲ್ಲಿ ನಾನು ಅವ್ರ ಫ್ಯಾನ್ ಆಗಿದ್ದೆ. ಅದೇ ರೀಸನ್ಗೆ ಈಗಲೂ ಕೂಡ ಪ್ರತಿಯೊಬ್ಬರಿಗೂ ಅವ್ರು ಕನೆಕ್ಟ್ ಆಗಿರೋದು. ಇಲ್ಲ ಆ್ಯಕ್ಚುಲಿ ಛಾಯಾ ಮೇಡಮ್ದು ಇನ್ನೊಂದು ಪಾಯಿಂಟ್ ಏನಂದರೆ, ಒಂದು ಸೀನ್ ಇದೆ ಅಚ್ಯುತ್ ಸರ್ ಜೊತೆಲಿ. ಅಚ್ಯುತ್ ಸರ್ ಹಸ್ಬೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ, ಹಸ್ಬೆಂಡ್ ಆ್ಯಂಡ್ ವೈಫ್ದು. ಅದ್ರಲ್ಲಿ ಏನು ಅಂದರೆ, ಅಚ್ಯುತ್ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಅವ್ರದ್ದು ನೆಕ್ಸ್ಟ್ ಲೆವೆಲಲ್ಲಿದೆ. ಇಡೀ ಇಂಡಿಯಾಗೆ ರೆಕಗ್ನೈಸ್ ಆಗಿರೋದು ಅವ್ರ ಪರ್ಫಾರ್ಮೆನ್ಸಲ್ಲಿ. ಫ್ಯಾಬ್ಯುಲಸ್ ಆ್ಯಕ್ಟರ್ ಆ್ಯಂಡ್ ಫ್ರೀ ಫ್ಲೋ. ಅವ್ರು ಎಷ್ಟೇ ಟಫ್ ಆಗಿರುವಂಥ ಕ್ಯಾರೆಕ್ಟ್ರು, ಎಷ್ಟೇ ಕಾಂಪ್ಲಿಕೇಟೆಡ್ ಡೈಲಾಗ್ಸ್ ಕೊಟ್ಟರು ಹಿಂಗೆ ಹೊಡಿತಾರೆ. ಸೊ ಅಂಥವ್ರ ಮುಂದೆ ಪರ್ಫಾರ್ಮ್ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಪೊಟೆನ್ಷಿಯಲ್ ಬೇಕು. ಆ್ಯಂಡ್ ಆ ಸೀನಲ್ಲಿ ಏನು ಅಂದರೆ, ಅವ್ರಿಗಿಂತ ಇದು ಇವ್ರದ್ದು ಸೀತಾ, ಅವ್ರದ್ದು ಸಿನಿಮಾಲ್ ಕ್ಯಾರೆಕ್ಟರ್ ಹೆಸರು ಬಂದು ಸಿದ್ಧಾರ್ಥ್ ಅಂತ. ಸಿದ್ಧಾರ್ಥ್ಗಿಂತ ಸೀತಾ ಅಂದರೆ ಮ್ಯಾಮ್ದು ಕ್ಯಾರೆಕ್ಟರ್ ಹೆಸರು ಸೀತಾ ಅಂತ. ಅದು ಅಪ್ಪರ್ ಹ್ಯಾಂಡಲ್ಲಿ ಇರ್ಬೇಕು ಸೀನಲ್ಲಿ, ಪರ್ಫಾರ್ಮೆನ್ಸ್ ವೈಸಲ್ಲಿ. ಆ್ಯಂಡ್ ಆ ಸೀನಲ್ಲಿ ಹೆಂಗೆ ಮಾಡಿದ್ರು ಅಂದರೆ ಮ್ಯಾಮು, ಸೀರಿಯಸ್ಲಿ ನಾನು ಮಾನಿಟರ್ ಮುಂದೆ ಕೂತ್ಕೊಂಡು ಆ್ಯಕ್ಷನ್ ಹೇಳ್ಬಿಟ್ಟು ಹಿಂಗೆ ಕೂತಿದ್ದೆ, ಕಟ್ ಹೇಳೋದು ಮರ್ತ್ಬಿಟ್ಟೆ ನಾನು. ಅಂದರೆ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ರು ಮ್ಯಾಮು. ಆ್ಯಂಡ್ ಈವನ್ ಅವರು ಅಚ್ಯುತ್ ಸರ್ದು ಮತ್ತು ಇವ್ರದ್ದು ಕಾಂಬಿನೇಷನ್ ನೋಡೋಕ್ಕೆ ಸೀನೆ ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಅಷ್ಟೊಂದು ಹೇಳ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆ ರಾಯಲ್ ತುಂಬ ಟೌಂಟ್ ಮಾಡಿದ್ದು ಯಾಕೆ ನಿಮಗೆ, ಲೈಕ್ ಒಪ್ಕೊಳ್ಳೇಬೇಕು ಈ ಸಿನಿಮಾನ ಅಂತ? ಪಾತ್ರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ ಪಾತ್ರ ಹೇಳಿದ ತಕ್ಷಣ ಐ ವಾಸ್ ಲೈಕ್, ನಾನು ಈ ಸಿನಿಮಾಲ್ಲಿ ಇರಬೇಕು ಅಂತ. ಸೆಕೆಂಡ್ ವಾಸ್ ದ ವೇ ಹಿ ವಾಸ್ ಎಕ್ಸ್ಪ್ಲೈನಿಂಗ್ ಅವ್ರದ್ದೊಂದು ವಿಷನ್ನು. ಕೆಲಸ ಮಾಡ್ತಿರ್ಬೇಕಾದ್ರೆ ಐ ವಾಂಟ್ ಟು ಸೇ ದಿಸ್ ದಟ್ ಇಲ್ಲಿವರೆಗೂ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸಲ್ಲಿ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್. ಹಿ ಈಸ್ ಸೋ ಪ್ಯಾಷನೆಟ್ ಆ್ಯಂಡ್ ಹಿ ಈಸ್ ಸೋ ಪರ್ಫೆಕ್ಷನಿಸ್ಟ್. ಹಿ ಈಸ್ ವೆರಿ ಡಿಮಾಂಡಿಂಗ್ ಆಲ್ಸೋ. ಡಿಮಾಂಡಿಂಗ್ ಇನ್ ದ ಸೆನ್ಸ್, ಐ ಆಮ್ ನಾಟ್ ಸೇಯಿಂಗ್ ಇನ್ ಅ ನೆಗೆಟಿವ್ ವೇ, ಇನ್ ಅ ವೆರಿ ಪಾಸಿಟಿವ್ ವೇ. ಇಸ್ ವೆರಿ ಡಿಮಾಂಡಿಂಗ್. ಪ್ರತಿಯೊಂದು ಟೆಕ್ನಿಷಿಯನಿಂದ, ನಾಟ್ ಜಸ್ಟ್ ಆಕ್ಟರ್ಸ್, ಪ್ರತಿಯೊಂದು ಟೆಕ್ನಿಷಿಯನ್ ಅವ್ರಿಗೆ ಆ ಶಾಟ್ ಬೇಕು, ಈ ರೀತಿ ಬೇಕು ಅಂದರೆ ಬೇಕೇ ಬೇಕು. ದರ್ ಇಸ್ ನೋ ಕಾಂಪ್ರಮೈಸಿಂಗ್ ಆನ್ ದ್ಯಾಟ್. ಆ್ಯಂಡ್ ಇಡೀ ಟೀಮು ದೇ ಸಪೋರ್ಟ್ ಹಿಮ್ ಲೈಕ್ ಕ್ರೇಜಿ. ಫ್ರಮ್ ಪ್ರೊಡಕ್ಷನ್ ಹೌಸಿಂದ ಇರಬಹುದು, ಎಲ್ಲರೂ ಅಷ್ಟೇ ಅವ್ರಿಗೆ ಬೇಕಿರೋದನ್ನ ವಾಟ್ ಎವರ್ ಹಿ ವಾಂಟ್ಸ್. ಅದು ಏನಕ್ಕೆ ಮಾಡ್ತಾರೆ ಅಂದರೆ, ಹಿ ಈಸ್ ನಾಟ್ ಸಂಬಡಿ ಹೂ ಡಿಮಾಂಡ್ಸ್. ಸುಮ್ಮನೆ ಏನೋ ಬೇಕು ಅಂತಲ್ಲ, ಯಾವ್ದು ಬೇಕು, ವಾಟ್ ಇಸ್ ನೆಸೆಸರಿ ಅದನ್ನು ಕೇಳ್ತಾರೆ. ಆ್ಯಂಡ್ ದೇ ವಿಲ್ಲಿಂಗ್ಲಿ ಡೂ ದ್ಯಾಟ್. ಎಲ್ಲರೂ ಮಾತಾಡ್ತಿದ್ರಲ್ಲ ಆ ಎನರ್ಜಿ, ಇದು ಅದನ್ನು, ಇಟ್ ವಾಸ್ ಓನ್ಲಿ ವಾಟ್ ಐ ವಾಸ್ ಬೌನ್ಸಿಂಗ್ ಆಫ್ ದ ಟೀಮಲ್ಲಿ ಆ ಎನರ್ಜಿ ಇತ್ತು. ಎಲ್ಲರೂ ಪ್ರತಿಯೊಂದು ದಿನ ಬಂದರೆ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡೋರು. ಟೆನ್ಷನ್ಗಳಿರುತ್ತೆ, ಎಲ್ಲಿ ಹೋದ್ರೂ ಏನಾದರೂ ಒಂದು ಟೆನ್ಷನ್, ಬಟ್ ಅದನ್ನ ಯಾವುದೂ ತೋರಿಸ್ಕೊಳ್ತಿರಲ್ಲ. ಅವಾಗಲೇ ಅದನ್ನು ಹ್ಯಾಂಡಲ್ ಮಾಡಿಬಿಟ್ಟು ದೇ ಯೂಸ್ ಟು ಮೂವ್ ಫಾರ್ವರ್ಡ್. ದ ಎಂಟೈರ್ ಟೀಮ್ ಯೂಸ್ ಟು ಟೇಕ್ ದ ಮೂವಿ ಫಾರ್ವರ್ಡ್. ಆ್ಯಂಡ್ ಅದು ತುಂಬ ಖುಷಿ ಕೊಡ್ತಿತ್ತು. ರಿಯಲಿ ಬೀಟ್ ಪ್ರೇಮ್ ಜಯಂತ್ ಅವರು ಆ್ಯಂಡ್ ದ ಸಿನಿಮಾಟೋಗ್ರಾಫರ್ ಆ್ಯಂಡ್ ಕೋ ಡೈರೆಕ್ಟರ್ಸ್, ಡೈರೆಕ್ಷನ್ ಟೀಮ್, ದೇ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ಇನ್ ಸಪೋರ್ಟಿಂಗ್ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಹಾಗಾಗಿ ದ ಎನರ್ಜಿ ಇಟ್ ಸೆಲ್ಫ್ ವಾಸ್ ಫ್ಲೋಯಿಂಗ್ ಸೋ ವೆಲ್. ಸೊ ನಾವೆಲ್ಲರೂ ಅದರಲ್ಲೇ ವಿ ಆಲ್ ಗಾಟ್ ಮಿಂಗಲ್ಡ್. ಆ್ಯಂಡ್ ಐಮ್ ಶೋರ್ ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಆಲ್ ದ ಆರ್ಟಿಸ್ಟ್ ದಟ್ ವಿ ವರ್ ಜಸ್ಟ್ ಇನ್ ದಟ್ ಸೀನ್, ಇನ್ ಆರ್ ಕ್ಯಾರೆಕ್ಟರ್ಸ್, ಬಿಕಾಸ್ ನಮ್ಗೆ ಬೇರೆ ಯಾವ ಟೆನ್ಷನ್ ಇರಲಿಲ್ಲ. ದಟ್ ವಾಸ್ ಆಲ್ ಟೇಕನ್ ಕೇರ್ ಬೈ ಎವ್ರಿಬಡಿ ಎಲ್ಸ್.
ಸೊ ಹಾಗಾಗಿ ಈವನ್ ತೂಗ್ದೀಪ್ ಸರ್ ಬಗ್ಗೆನೂ ಹೇಳಬೇಕು ನಾನು, ಏನೇ ಒಂದು ಟೆನ್ಷನ್ ಇದ್ರು ಏನೇ ಇದ್ರು ಇಟ್ ಇಸ್ ಜಸ್ಟ್ ಲೈಕ್ ಅಲ್ಲಿ ಕಾರ್ನರ್ ಅಲ್ಲಿ ಏನೋ ನಡೆಯುತ್ತೆ. ದ ಮೊಮೆಂಟ್ ಹಿ ಕಮ್ಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ಆ ಶಾರ್ಟ್ ಮಾಡೋದಾಗ್ಲಿ, ಹಿ ವಿಲ್ ಗೆಟ್ ಇನ್ ಟು ಇಟ್, ಹಿ ವಿಲ್ ಗಿವ್ more than his 100%. He will invest himself so much. At the end of the day, ನಾನು ಯೋಚನೆ ಮಾಡ್ತಿದ್ದೆ, ಇವರು ಟಯರ್ಡ್ ಆಗಲ್ವಾ? He doesn't get tired from the first shot in the, till, because like the director sir was mentioning, ಬರೀ ಆಕ್ಷನ್ ಕಟ್ ಮಧ್ಯದಲ್ಲಿ ಮಾತ್ರ ಅವ್ರ ಕೆಲಸ ಇರಲ್ಲ. ಆಫ್ಟರ್ ದಟ್ ಆಲ್ಸೋ he has to work. ಅವ್ರ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. He never gets tired. He just wants to work more. ಪ್ಯಾಕಪ್ ಹೆಂಗೆ ಹೇಳ್ತೀರಾ ಸರ್ ನೀವು? ಈ ಪ್ರಶ್ನೆ ನಾನು ಕೇಳಲೇಬೇಕು. ನಿಮಗೆ ಹೆಂಗಾದ್ರೂ ಅನ್ಸುತ್ತೆ ನಾನು ಪ್ಯಾಕಪ್ ಹೇಳ್ಬೇಕು ಅಂತ. ಅಂದರೆ ಅವತ್ತಿನ ಪ್ಲ್ಯಾನ್ ಮಾಡಿರೋದು ಕಂಪ್ಲೀಟ್ ಆದ್ಮೇಲಿಂದ ಅಟ್ಲೀಸ್ಟ್ ಪಾಪ ಎಲ್ಲರಿಗೂ ಬೆಂಡೆತ್ತಿರ್ತೀನಿ, ಅವ್ರಿಗೊಂಚೂರು ರಿಲ್ಯಾಕ್ಸ್ ಸಿಗ್ಲಿ ಅಂದ್ಬಿಟ್ಟು ಪ್ಯಾಕಪ್. ಅಂಡ್ ಬಟ್ ಯು ಗಿವ್ ಹಿಮ್ ಅ ಚಾನ್ಸ್, he'll work 24/7. He'll keep working and working and working. ಇಲ್ಲ, ಅದಕ್ಕೆ ಆ ಎನರ್ಜಿ ನಮಗೆ ಕೊಡೋದಕ್ಕೆ ಕಾರಣನೇ ಪ್ರೊಡಕ್ಷನ್ ಹೌಸ್. ನಾವೇನೋ ಒಂದು ಹುಚ್ಚುಚ್ಚುತನದಲ್ಲಿ ವಿಜುವಲೈಸ್ ಮಾಡ್ಬಿಡ್ತೀವಿ, ಈ ಥರ ಏನೋ ಬೇಕು, ಆ ಥರ ಏನೋ ಬೇಕು. ಹುಚ್ಚುತನ ಅಂತ ಯಾಕೆ ಹೇಳ್ತಿದ್ದೆ ಅಂದರೆ ಸಿನಿಮಾ ಅಂದ್ರೆ ಹುಚ್ಚು. ಸೊ ಅದಕ್ಕೆ ಆ ಪದಗಳು ಉಪಯೋಗಿಸಿದೆ. ಅದನ್ನು ಅವರು ಅರ್ಥ ಮಾಡಿಕೊಂಡು ಅವರು ಕೊಟ್ಟಾಗ ನನ್ನ ಹತ್ರ ರೀಸನ್ ಏನಿದೆ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಎಲ್ಲ ಇದ್ದಾಗ. ಆ್ಯಂಡ್ ಸ್ಪೆಷಲಿ ನನ್ನ ಡೈರೆಕ್ಷನ್ ಟೀಮ್ನ ನಾನು ಮೆನ್ಷನ್ ಮಾಡಬೇಕು. ನನ್ನ ಕ್ರಿಯೇಟಿವ್ ಹೆಡ್ ಅನಿಲ್ ಆಗಿರ್ಬೋದು, ನನಗೂ ಕೋ ಡೈರೆಕ್ಟ್ರು ಅಭಿ ಆಗಿರ್ಬೋದು, ಆ್ಯಂಡ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಪಾಪ ತುಂಬ ಬೆಂಡೆತ್ಬಿಟ್ಟಿದ್ದೀನಿ ಅವ್ರಿಗೆ. ಪಾಪ ಅಷ್ಟು ಬೆಂಡೆತ್ತಿದ್ರು ಬೇಜಾರು ಮಾಡ್ಕೊಳ್ದೆ, ಇಲ್ಲ ಇದು ದಿನಕರ್ ಸಿನಿಮಾ ಅಂತ ಅವರು ಕೆಲಸ ಮಾಡೋದ, ಇದು ನನ್ನ ಸಿನಿಮಾ ಅಂತ ಕೆಲಸ ಮಾಡ್ತಾರೆ. ಆ್ಯಂಡ್ ಒಂದು ರೀತಿಲಿ ಹೇಳ್ಬೇಕು ಅಂದರೆ ಮ್ಯಾಮ್ ಹೇಳ್ದಂಗೆ ನನಗೆ ಟಯರ್ಡ್ ಆಗಲ್ವಾ ಅಂತ ಅವ್ರು ಹೇಳೋದಕ್ಕೆ ಕಾರಣ, ನನಗೆ ಟಯರ್ಡ್ನೆಸ್ನ ಕಮ್ಮಿ ಮಾಡಿಸೋದೇ ನನ್ನ ಟೀಮು. ನನ್ನ ಕ್ರಿಯೇಟಿವ್ ಹೆಡ್ ಅನಿಲು, ನನ್ನ ಕೋ ಡೈರೆಕ್ಟ್ರು ನಂದು ಕೆಲಸನ ಸ್ವಲ್ಪ ಕಟ್ ಡೌನ್ ಮಾಡಿಬಿಡ್ತಾರೆ. ಮತ್ತು ಅನಿಲ್ ಬಗ್ಗೆ ಸ್ಪೆಷಲಾಗಿ ಏನಕ್ಕೆ ಮೆನ್ಷನ್ ಮಾಡಬೇಕು ಅಂದರೆ, ಅವನು ಈ ಸಿನಿಮಾ ಕ್ರಿಯೇಟಿವ್ ಹೆಡ್, ಬಟ್ ನನ್ನ ನವಗ್ರಹ ಸಾರಥಿಗೆ ಈ ವಾಸ್ ಮೈ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಅವಾಗಿಂದ ಗೊತ್ತು, ಯಂಗರ್ ವರ್ಷನ್ ದಿನಾಕರಿಂದ ಈ ವರ್ಷನ್ ದಿನಾಕರ್ವರೆಗೂ ಕಂಪ್ಲೀಟ್ ಚೇಂಜಸ್ ಗೊತ್ತು ಅವನಿಗೆ. ಎಲ್ರಿಗೂ ಅವನು ವಾರ್ನ್ ಮಾಡೋದೆ, ಇದು ಹೊಸ ದಿನಾಕರ್, ಹಳೆ ದಿನಾಕರ್ ನೋಡಿಲ್ಲ ನೀವು, ಸೊ ಅದನ್ನ ನೋಡಕ್ಕೆ ಹೋಗ್ಬಿಡಿ, ಅವ್ರು ಏನು ಹೇಳ್ತಾರೆ ಮಾಡ್ಬಿಡಿ ಅಂತಾನೆ ಫಸ್ಟೇ ಅವ್ರನ್ನ ಮೈಂಡ್ ಸೆಟ್ ಮಾಡ್ತಾರೆ. ಸೊ ನಾನು ಕೇಳಿದ ತಕ್ಷಣ ಅವರು ಗಾಬರಿಲೇ ಕೇಳ್ತಿರ್ದು, ಬೇಕಾ, ಓಕೆ ನಾನು ಅಷ್ಟು ಭಯ ಅಲ್ಲ ಅಂದರೆ, ಈಗ ನನಗೇನು ಬೇಕು ಅನ್ನೋದು ಅವ್ನಿಗೆ ಅರ್ಥ ಆಗುತ್ತೆ. ನಾನು ಮ್ಯಾಮ್ ಹೇಳ್ದಂಗೆ ನಾನು ಅನ್ನೆಸೆಸರಿಯಾಗಿ ಏನು ಕೇಳೋದ, ಸಿನಿಮಾಗೆ ಏನು ಬೇಕು ಅದನ್ನೇ ಕೇಳೋದು. ಸೊ ಅದನ್ನು ಪ್ರೊವೈಡ್ ಮಾಡಿದಾಗ ನಮಗೆ ತಲೆನೋವು ಇರಲ್ವಲ್ಲ, ನಾವು ಹೆಂಗೆ ಅಂದ್ಕೊಂಡಿದ್ವಿ ಆ ಥರ ಸಿನಿಮಾ ತೆಗೆದು ತುಂಬ ಈಸಿ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಸರ್. ಇನ್ನು ರಾಯಲ್ ಈ ಥರದೊಂದು ವರ್ಲ್ಡ್ ಕ್ರಿಯೇಟ್ ಆಗಿದ್ದು ಹೇಗೆ? ಯಾವ ಒಂದು ಪಾಯಿಂಟಲ್ಲಿ ರಾಯಲ್ ಸಿನಿಮಾ ಮಾಡಬೇಕು ಈ ಥರ ಅನಿಸಿದ್ದು? ರಾಯಲ್ ಸಿನಿಮಾ ಮಾಡೋದಕ್ಕೆ ರೀಸನ್ನು ಅದೇ, ನನ್ನ ಪ್ರೀವಿಯಸ್ ಸಿನಿಮಾ ಪುನೀತ್ ಸರ್ ಜೊತೆಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತಲ್ಲ, ಅದು ಜಯಣ್ಣ ಫಿಲಮ್ಸ್ಗೆ ಮಾಡಬೇಕಾಗಿದ್ದು. ಸೊ ಪುನೀತ್ ಸರ್ ಅಗಲಿಕೆಯಿಂದ ನನಗೆ ಅದು ಮಾಡೋಕ್ಕಾಗಿಲ್ಲ, ಬ್ಯಾಡ್ ಲಕ್ ನಂದು ಅವ್ರ ಜೊತೆಲಿ ಸಿನಿಮಾ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಜಯಣ್ಣಗೆ ತುಂಬ ಆಸೆ ಇತ್ತು, ನನ್ನ ಅವ್ರ ಬ್ಯಾನರಲ್ಲಿ ನಾವೊಂದು ಸಿನಿಮಾ ಮಾಡಬೇಕು ಅಂತ. ಆಗ ಅವರು, ದಿನಕರ್ ನಿನ್ನ ಕೈಲಿ ನಾನು ಒಂದು ಸಿನಿಮಾ ಮಾಡಿಸ್ಲೇಬೇಕು, ನಾವು ವಿರಾಟ್ದು ಡೇಟ್ಸ್ ತೊಗೊಂಡಿದ್ದೀವಿ, ಸೊ ಒಂದು 5 ಸಿನಿಮಾ ವಿರಾಟ್ದು ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಬಿಗಿನಿಂಗ್ ನಿನ್ನಿಂದಾನೇ ಆಗಲಿ, ನೀನೇ ಫಸ್ಟ್ ಸಿನಿಮಾ ಮಾಡು ಅಂತ ಅವ್ರು ಹೇಳಿದ್ರು. ಆ್ಯಂಡ್ ಹೇಳ್ದಾಗ ನನಗೂ ಫಸ್ಟು ಒಂದು ಸಣ್ಣ ಗೊಂದಲ ಇತ್ತು, ಮಾಡ್ಲಾ ಪುನೀತ್ ಸರ್ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದು ಇದೊಂದಾಗ. ಆಮೇಲಿಂದ ಅನಿಸಿಲ್ಲ, ಮಾಡೋಣ, ಇದನ್ನೂ ಒಂದು ಚಾಲೆಂಜ್ ಆಗಿ ತೊಗೊಳ್ಳೋಣ. ಆ್ಯಂಡ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಹೊಸೊಬ್ರ ಜೊತೆಲಿ ಮಾಡೋದಕ್ಕೆ ಅವರು ವೈಟ್ ಶೀಟ್ ಥರ ಇರ್ತಾರೆ. ಇಲ್ಲಿಂದ ನಾವು ಹೆಂಗೆ ಬೇಕಂತ ಯಾವ ಥರ ಅವ್ರನ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು. ಆ ಫ್ರೀಡಮ್ ಸಿಗುತ್ತೆ ಇಲ್ಲಿ ಮಾಡಿದಾಗ. ಆ್ಯಂಡ್ ನಾನು ಏನೇನು ಅನ್ಕೋತೀನಿ, ಇದು ಈಗ ಸ್ಟಾರ್ ಆ್ಯಕ್ಟರ್ ಜೊತೆಲಿ ಮಾಡಿದಾಗ ಒಂದಷ್ಟು ಬೌಂಡ್ರೀಸ್ ಇರುತ್ತೆ. ಇಷ್ಟರಲ್ಲೇ ಅವ್ರದ್ದು ಇಮೇಜ್ ಹಿಂಗಿದೆ, ಇದನ್ನೇ ಮಾಡಬೇಕು, ಇದರಿಂದ ಹೊರಗಡೆ ಅವ್ರನ್ನ ತೋರಿಸ್ಬಾರ್ದು, ಆ್ಯಂಡ್ ಈ ಥರದ್ದು ತೋರಿಸ್ಬಾರ್ದು, ಆ ಥರದ್ದು ತೋರಿಸ್ಬಾರ್ದು ಅಂತ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಹೊಸೊಬ್ರ ಜೊತೆಲಿ ಅದಿರಲ್ಲ, ನಾವು ತಲೆಗೆ ಏನೇನು ಬರುತ್ತೆ ಎಲ್ಲ ಮಾಡಿಸ್ಬಿಡ್ಬೋದು. ಆ್ಯಂಡ್ ಜೊತೆಲಿ ಮಾಡಿದಾಗ ಅದೇ ಫಿಲಲ್ಲಿ ಪ್ರೇಮ್ ಅವ್ರ ಜೊತೆಲಿ ಮಾಡಿದೆ. ಆ್ಯಂಡ್ ಒಂದು ಗ್ಯಾಪ್ ಆದಮೇಲಿಂದ ತಿರ್ಗಿ ಅದೇ ಥರ ಅವಕಾಶ ಸಿಕ್ಕಿದ್ದು. ಆ್ಯಂಡ್ ತುಂಬ ಖುಷಿ ಇತ್ತು, ಈಗ ನಾನು ವಿರಾಟ್ಗೊಂದು ಇಮೇಜ್ನ ಹೆಂಗೆ ಬೇಕು ಹಂಗೆ ಮೌಲ್ಡ್ ಮಾಡ್ಬೋದು ಅಂತ ಒಂದು ಖುಷಿಯಿಂದ ಈ ಸಿನಿಮಾ ಮಾಡಿದೆ. ಆ್ಯಂಡ್ ರಾಯಲ್ ಟೈಟ್ಲು ನಾವು ಕತೆ ಮಾಡಿದಾಗ ಇಟ್ಕೊಂಡಿರಲಿಲ್ಲ. ಸಿನಿಮಾ ಕತೆ ಎಲ್ಲ ಆದಮೇಲಿಂದ ನಮ್ಮ ರೈಟ್ರೇ ಸಜೆಸ್ಟ್ ಮಾಡಿದ್ದು, ರಘು ನಿಟುವಳ್ಳಿ ಅವರೇ ಬರೆದಿದ್ದು ಕತೆ. ಅವಾಗ ಫಸ್ಟೆಲ್ಲ ನಮ್ಮದು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋಕ್ಕಾರೆ ಟೈಟ್ಲ್ ಏನೂ ಇರಲಿಲ್ಲ. ಆ್ಯಂಡ್ ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಆದಮೇಲೆ ಸರ್ ರಾಯಲ್ ಅಂತ ಯಾಕೆ ಸರ್ ಟೈಟ್ಲ್ ಇಡಬಾರ್ದು ಅಂತ ಹೇಳಿದ್ರು. ಆ್ಯಂಡ್ ಫುಲ್ ಟೀಮ್ಗೂ ಅದು ಇಷ್ಟ ಆಯಿತು. ಆ್ಯಂಡ್ ಆ ಟೈಟ್ಲು ನಮ್ಮ ಹತ್ರ ಇರಲಿಲ್ಲ, ರಾಮು ಸರ್ ಹತ್ರ ಇತ್ತು. ಮಾಲಾಶ್ರೀ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಖುಷಿಯಿಂದ ಕೊಟ್ಟರು, ನಿಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಟೈಟ್ಲ್ ಕೊಟ್ಟಿದ್ದು. ಸೊ ಹಂಗೆ ರಾಯಲ್ ಟೈಟ್ಲ್ ಬಂದಿದೆ.